ಸಂಸ್ಕಾರ ಅನ್ನೋ ಪದ ಬಹಳ ಯೂಸ್ ಮಾಡ್ತಾರೆ ಎಲ್ಲರೂ. ಆ ಪದ ಯೂಸ್ ಮಾಡಿದ ತಕ್ಷಣ ಏನೋ ಒಂದು ದೊಡ್ಡದು ಒಂದು ವಿವೇಕವನ್ನು ನಾವು ರಿಫ್ಲೆಕ್ಟ್ ಮಾಡ್ತೀವಿ, ಪ್ರದರ್ಶನ ಮಾಡ್ತೀವಿ. ಇವಾಗ ಏನಾಗಿದೆ, ಹೊಸ ಪದಗಳನ್ನ ಹುಡುಕೋದು ಒಂದು ಅಭ್ಯಾಸ ಆಗೋಗಿದೆ. ಮೊದಲೇನಂದರೆ ಮರ್ಯಾದೆ ಇಲ್ಲ ಅಂತಿದ್ವಿ, ಈಗ ಸಂಸ್ಕಾರ ಇಲ್ಲ ಅಂತೀವಿ. ಆ ಜಾಗದಲ್ಲಿ ಇವರು ಬುದ್ಧಿ ಇಲ್ಲ ಅನ್ನಲ್ಲ, ಸಂಸ್ಕಾರ ಇಲ್ಲ ಅಂತೀವಿ. ಅಹಂಕಾರ ಇವ್ರಿಗೆ ಅನ್ನಲ್ಲ, ಸಂಸ್ಕಾರ ಇಲ್ಲ ಅಂತೀವಿ. ಎಲ್ಲದಕ್ಕೂ ಸಂಸ್ಕಾರ ಅಂತೀವಿ. ಸಂಸ್ಕಾರ ಆಳವಾಗಿ ನೋಡಿದಾಗ ದ್ಯಾಟ್ ನ್ಯಾಚುರಲಿ ಅಸ್ತಿತ್ವದ ಬಗ್ಗೆ ನಾವು ಮಾತಾಡ್ತಿರೋದು, ಕ್ಯಾರೆಕ್ಟರ್, ಸ್ವಭಾವದ ಬಗ್ಗೆ, ಮನುಷ್ಯನ ಆಂತರ್ಯದ ಸ್ವಭಾವದ ಬಗ್ಗೆ ಸಂಸ್ಕಾರ ಅಂತ ಹೇಳೋದು. ಜನ್ಮ ಜನ್ಮಾಂತರದಿಂದ ನಾವು ಕೂಡಿಸಿಟ್ಕೊಂಡು ಬಂದಿರೋದು. ಇಲ್ಲಿ ಹಿಂದಿನ ಕಾಲದಲ್ಲಿ ಸಂಸ್ಕಾರ ಇರೋ ಹೆಣ್ಣು ಅಂದರೆ ಅವಳಿಗೆ ಗೊತ್ತಿತ್ತು ತನ್ನಲ್ಲೇ ಒಂದು ಶಕ್ತಿ ಇದೆ, ತಾನು ಶಕ್ತಿ, ತಾನು ಫ್ರೀಡಮ್ಗೆ ಹೊರಗಡೆ ಹೋರಾಡಬೇಕಾಗಿಲ್ಲ, ನನಗೆ ಯಾರು ಕೊಡಬೇಕಾಗಿಲ್ಲ ಫ್ರೀಡಮ್ ಹೊರಗಡೆ, ನಾನು ಸ್ವಭಾವದಲ್ಲಿ ಶಕ್ತಿ, ನಾನು ಅಶಕ್ತ ಅಲ್ಲ, ಅಬಲೆ ಅಲ್ಲ, ನಾನು ಬಲ ಒಳಗಡೆ ಇದೆ ಅಂತ ದೇವಿ ಸ್ವರೂಪ ನಾನು ಅಂತ ಗೊತ್ತಿತ್ತು. ಜೊತೆಗೆ ನಾನು ಪರಿಪೂರ್ಣ ಆಗಬೇಕಾದ್ರೆ ನನ್ನಲ್ಲಿ ಶಿವನ ಕಂಡುಕೋಬೇಕು ಅಂತ ಗಾರ್ಗಿ, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ಸಂಸ್ಕಾರವಂತರು. ಯಾಕೆ ಅಂದರೆ ಅವರಲ್ಲಿ ಟೋಟಾಲಿಟಿ ಇತ್ತು, ಕಂಡುಕೊಂಡ್ರು, ಆ ಶಿವನ ಕಂಡುಕೊಂಡ್ರು, ಶಿವನ ದರ್ಶನ ಮಾಡಿದ್ರು. ಆ ಬ್ಯಾಲೆನ್ಸ್, ಹಾರ್ಮೋನಿ, ಯೂನಿಟಿ ಹೇಗಿತ್ತು ಅಂದರೆ ಪರಿಪೂರ್ಣರಾದರು. ಅವ್ರು ಯಾವ ಕ್ರಾಂತಿನೂ ಮಾಡಬೇಕಾಗಿಲ್ಲ, ಅವರು ನಿಂತರೆ ಸಾಕು, ಅನ್ಟಚಬಲ್, ಅನ್ಸ್ಟಾಪಬಲ್ ದೇ ಆರ್. ಇದು ಹೆಣ್ಣಲ್ಲಿರೋ ಶಕ್ತಿ. ಗಂಡು ಕೂಡ ಹಾಗೆ ತನ್ನಲ್ಲಿ ಮಮತೆಯನ್ನು, ಕರುಣೆಯನ್ನು, ದಯೆಯನ್ನು ಕಂಡುಕೊಂಡು ತಾಯಿಯನ್ನು ತನ್ನಲ್ಲಿ ಆವಾಹನೆ ಮಾಡಿ ಆ ಕಳೆಗಳನ್ನು ಕೂಡಿಸ್ಕೊಂಡು ಅವನು ಮುಂದಕ್ಕೆ ನಿಂತಾಗ ಅವನು ಆಟೋಮ್ಯಾಟಿಕ್ಕಾಗಿ ಹೆಣ್ಣನ್ನು ರೆಸ್ಪೆಕ್ಟ್ ಮಾಡ್ತಾನೆ. ಗಂಡು ಅಂದಾಗ ಅವನಿಗೆ ಕೆಲವು ಶಕ್ತಿಗಳಿರುತ್ತೆ, ಮೇಲ್ ಕ್ಯಾರೆಕ್ಟರ್ ಇರೋದರಿಂದ. ಹೆಣ್ಣಿಗೆ ಕೆಲವು ಶಕ್ತಿಗಳಿರುತ್ತೆ. ಅದು ಎಷ್ಟು ಚೆನ್ನಾಗಿ ಒಳಗಡೆ ತಾನು ಹೊಂದ್ಕೊಂಡ್ರೆ ಹೊರಗಡೆ ಇರೋ ಗಂಡನಿಗೆ ಅವಳು ಹೊಂದ್ಕೊಳ್ಳೋಳು. ಹೊರಗಡೆ ರಿಲೇಷನ್ಶಿಪ್ಪು ಕೂಡ ಒಂದು ಗೌರವ, ಒಂದು ರೆಸ್ಪೆಕ್ಟ್, ಘನತೆ, ಗೌರವ, ಅವನ ಬಗ್ಗೆ ಪ್ರೇಮ, ಕಾಳಜಿ, ಅವನನ್ನು ನೋಡ್ಕೋಬೇಕು ಅನ್ನೋದು, ಅವನನ್ನು ಕಾಪಾಡಬೇಕು ಅನ್ನೋದು, ತಾಯಿ ಗುಣ, ಯಾರು ಗುಣ ಅಂತಾರಲ್ಲ ಎಲ್ಲನೂ ಒಳಗಿಲ್ಲಿ ಅಲ್ಲಿ ಬಂದಿತ್ತವಳಿಗೆ. ಮಗು ಥರ ಗಂಡನ ನೋಡ್ಕೊಳ್ಳೋಳು, ಅಡುಗೆ ಮಾಡೋಳು, ನೋಡ್ಕೊಳ್ಳು. ಇದೆಲ್ಲವೂ ಕೂಡ ನಾನು ಅಬಲೆ ಅಂತಲ್ಲ, ಯಾರೋ ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತಲ್ಲ. ಅದರಿಂದ ಎಲ್ಲ ಸಂಸಾರಗಳೆಲ್ಲ ಚೆನ್ನಾಗಿತ್ತು, ಮಕ್ಕಳು ರೆಸ್ಪೆಕ್ಟ್ ಕೊಡೋರು ತಂದೆ ತಾಯಿಗೆ, ಅವರಿಬ್ಬರು ಚೆನ್ನಾಗಿರೋರು, ಒಬ್ಬರು ಹೊಂದ್ಕೊಂಡು. ಇದು ಸಂಸ್ಕಾರ. ಈ ಸಂಸ್ಕಾರ ನಮ್ಮ ಸನಾತನದಿಂದ ಬಂದಿರೋದು. ಈಗೇನಾಗಿದೆ, ಆ ಒಂದು ಅಧ್ಯಾತ್ಮ ಇಲ್ಲ, ದಟ್ ಸ್ಪಿರಿಚುಯಾಲಿಟಿ ಇಲ್ಲ, ಆ ಕಲ್ಚರ್ ಇಲ್ಲ, ಆ ಒಳಗಡೆ ಸ್ಪಿರಿಟಲ್ಲಿ ಬ್ಯಾಲೆನ್ಸ್ ಇಲ್ಲ, ಎಮೋಷನಲ್ಲಿ ಬ್ಯಾಲೆನ್ಸ್ ಇಲ್ಲ. ಒಳಗಡೆ ವಿದ್ಯೆ ಯಾರು ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ ಡಿಸಿಪ್ಲಿನ್ ಎಲ್ಲ, ಹೊರಗಡೆ ನಾನು ಹೆಂಗಸು ಅವನು ಗಂಡಸು, ಅವನೇನು ಕಂಪೇರ್ ಮಾಡಿಕೊಂಡು ಅವನು ಯಾಕೆ ನಾನು ಸಂಪಾದಿಸಲ್ವಾ, ನಾನಿಷ್ಟು ಹಣ ಸಂಪಾದಿಸ್ತೀನಿ, ಅವನಷ್ಟು ಹಣ ಸಂಪಾದಿಸ್ತಾನೆ, ಅವನು ಓದಿಲ್ವಾ, ನಾನು ಓದಿಲ್ವಾ, ನನ್ನ ಮಕ್ಕಳು ಅವನ ಮಕ್ಕಳು, ಹೀಗೆ ನನ್ನ ಮನೆ ಅವನ ಮನೆ, ನನ್ನ ಹಣ ಅವನ ಹಣ, ನನ್ನ ಪವರ್ ಅವ್ರ ಪವರ್, ಹೀಗಾಗ್ಬಿಟ್ಟು ಯಾವುದೂ ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಒಂದಕ್ಕೊಂದಕ್ಕೆ ಹೊರಗಡೆ ವಿಚಾರದಲ್ಲೂ ಬ್ಯಾಲೆನ್ಸ್ ಇಲ್ಲ, ಎಮೋಷನಲ್ಲೂ ಬ್ಯಾಲೆನ್ಸ್ ಇಲ್ಲ, ಅಸ್ತಿತ್ವದಲ್ಲಂತೂ ಇಲ್ಲವೇ ಇಲ್ಲ, ಕಂಡುಕೊಂಡೇ ಇಲ್ಲ. ಸಂಸ್ಕಾರ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಒಳ್ಳೆತನ ಸಂಸ್ಕಾರ ಅಲ್ಲ. ಅಥವಾ ನಾವು ನಮ್ಮನ್ನು ಅವ್ರಿಗಿಂತ ಹೆಚ್ಚು ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಸಂಸ್ಕಾರ ಇಲ್ಲ, ಕಾಂಪಿಟೇಷನ್ ಮಾಡೋದ್ರಲ್ಲಿ ಸಂಸ್ಕಾರ ಇಲ್ಲ. ಸಂಸ್ಕಾರವ ಪರಿಪೂರ್ಣತ್ವ,
ಈಕ್ವಾಲಿಟಿ ಅಲ್ಲ, ಪರಿಪೂರ್ಣತೆ ಇಸ್ ಟೋಟಾಲಿಟಿ.